ವಿ ಎಸ್ ರೈಡರ್ ತಗೊಂಡಿರೋ ನನ್ನ ಎಲ್ಲ ಫ್ರೆಂಡ್ಸ್ಗೂ ಹಾಯ್. ಆಲ್ಮೋಸ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರೇ ಈ ಬೈಕನ್ನು ಪರ್ಚೇಸ್ ಮಾಡೋದು. ಏಕೆಂದರೆ ಈ ಬೈಕ್ ಸ್ಪೀಡ್ಗೂ ಚೆನ್ನಾಗಿದೆ, ಸ್ಟೈಲಿಶ್ ಲುಕ್ ಚೆನ್ನಾಗಿದೆ ಮತ್ತು ಮೈಲೇಜ್ಗೂ ಕೂಡ ಚೆನ್ನಾಗಿದೆ. ಬನ್ನಿ ಟೈಮ್ನ ಯಾವ ಥರ ಸೆಟ್ ಮಾಡೋದು ಎಂದು ನಾನು ತೋರಿಸ್ಕೊಡ್ತೇನೆ. ಈ ಡಿಸ್ಪ್ಲೇಯಲ್ಲಿ ಕೊಟ್ಟಿರುವಂತಹ 2 ಬಟನ್, ಫಸ್ಟ್ ಒನ್ ಮೂಡ್ ಬಟನ್ ಆ್ಯಂಡ್ ಸೆಕೆಂಡ್ ಒನ್ ಸೆಟ್ ಬಟನ್. ಈ ಬಟನ್ ಬಳಸಿ ಯಾವ ಥರ ಟೈಮ್ ಸೆಟ್ ಮಾಡೋದು ಎಂದು ತೋರಿಸಿಕೊಡುತ್ತೇನೆ ಬನ್ನಿ. ಮೊದಲಿಗೆ ಯಾವಾಗಲೂ ಬೈಕ್ ಆಫ್ ಆಗಿರಬೇಕು, ಡಿಸ್ಪ್ಲೇ ಮಾತ್ರ ಆನ್ ಆಗಿರಬೇಕು. ಇಲ್ಲದಿದ್ದರೆ ನೀವು ಸೆಟ್ ಮಾಡಿದ ಟೈಮ್ ಕೂಡ ಸರಿಯಾಗಿ ಸೆಟ್ ಆಗುವುದಿಲ್ಲ. ಇವಾಗ ಕೀ ಆನ್ ಮಾಡಬೇಕು. ಮೊದಲಿಗೆ ಮೂಡ್ ಬಟನ್ ಲಾಂಗ್ ಪ್ರೆಸ್ ಮಾಡಬೇಕು. ಆವರೇಜ್ ಸ್ಪೀಡ್ ಶೋ ಆಗುತ್ತೆ. ನಾನು ಜಸ್ಟ್ ಇವಾಗ ಬಂದ ಸ್ಪೀಡ್ 37. ಮತ್ತೆ ಲಾಂಗ್ ಪ್ರೆಸ್ ಮಾಡಬೇಕು. ಈ ಬೈಕ್ನ ಟಾಪ್ ಸ್ಪೀಡ್ ಶೋ ಆಗುತ್ತೆ. ಮತ್ತೆ ಲಾಂಗ್ ಪ್ರೆಸ್ ಬಟನ್ ಪ್ರೆಸ್ ಮಾಡಬೇಕು. ಟೈಮ್ ಸೆಟ್ಟಿಂಗ್ ಆನ್ ಆಗುತ್ತೆ. ಇವಾಗ ಸೆಟ್ ಬಟನನ್ನು 1 ಟೈಮ್ ಪ್ರೆಸ್ ಮಾಡಿದಾಗ ಮಿನಿಟ್ಸ್ ಆನ್ ಆಗುತ್ತೆ. ಸೆಕೆಂಡ್ ಟೈಮ್ ಪ್ರೆಸ್ ಮಾಡಿದಾಗ AM ಆ್ಯಂಡ್ PM ಆನ್ ಆಗುತ್ತೆ. ಥರ್ಡ್ ಟೈಮ್ ಪ್ರೆಸ್ ಮಾಡಿದಾಗ ಟೈಮ್ ಆನ್ ಆಗುತ್ತೆ. ಟೈಮ್ 6 ಬರೋ ತನಕ ಇವಾಗ ಮೂಡ್ ಬಟನ್ 6:50 ಪ್ರೆಸ್ ಮಾಡ್ತಾ ಇರಬೇಕು. ಟೈಮ್ 6 ಬಂದ ಮೇಲೆ ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಮಿನಿಟ್ಸಿಗೆ ಸೆಟ್ ಆಗುತ್ತೆ. ಮಿನಿಟ್ಸ್ 6:58 ಬರೋ ತನಕ ಪ್ರೆಸ್ ಮಾಡ್ತಾ ಇರಬೇಕು ಮೂಡ್ ಬಟನ್ನ. ಬಂದ ಮೇಲೆ AM ಸೆಲೆಕ್ಟ್ ಆಗಿದೆ. AM ಸೆಲೆಕ್ಟ್ ಆಗಿರೋದನ್ನ ಹೋಗಿಸ್ಬೇಕಂದ್ರೆ ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ PM ಸೆಟ್ ಆಗುತ್ತೆ. ಇವಾಗ ಬೈಕ್ ಆಫ್ ಮಾಡಬಾರ್ದು. ಸ್ಟಾರ್ಟ್ ಮಾಡಿ ಮುಂದೆ ಮೂವ್ ಮಾಡಿದ್ರೆ ಅದೇ ಸೆಟ್ ಆಗುತ್ತೆ. ಇದೇ ರೀತಿ TVS ರೈಡರ್ ಬೈಕ್ನ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದಲ್ಲಿ ಲೋಹಿತ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಬಂದರೆ ತಪ್ಪದೇ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಲೋಹಿತ್ ಕನ್ನಡಿಗ.